ದಾಖಲೆಯ ಮೂಲಕವಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ ನೀವೇನ್ ಕೇಳ್ತಿರಲ್ಲ 12,000 ಕೋಟಿ ರೂಪಾಯಿ ಬರ ಪರಿಹಾರ ಕೊಡಬೇಕು ಅಂತ, ಅದರಲ್ಲೂ ಸಹಿತ ಅಡ್ವಾನ್ಸ್ ಆಗಿ 6,000 ಕೋಟಿ ರೂಪಾಯಿ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಈಗ ಅವರ ತಪ್ಪುಗಳನ್ನ ಮರೆಮಾಚಿಕೊಳ್ಳಿಕ್ಕೆ ಅನೇಕ ರೀತಿಯ ಕಸರತ್ತುಗಳನ್ನ ಇವತ್ತು ಕೇಂದ್ರ ವಿತ್ತ ಸಚಿವರು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಮತ್ತು ವಿತ್ತ ಸಚಿವರು ಇವತ್ತು ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ಅನುದಾನಗಳನ್ನ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಅದೇನಾರ ತಪ್ಪಿತ್ತು ಅಂತ ಅಂದ್ರೆ ಅವರು ಸ್ಪಷ್ಟಪಡಿಸಲಿ. ಹಣನೇ ಕೊಡದೆ ಕಳೆದ ವರ್ಷದಲ್ಲ ಲೆಕ್ಕ ಕೊಟ್ಟು ಈ ವರ್ಷಕ್ಕೆ ಅವರು ಜಮಾ ಮಾಡುವಂಥದ್ದು, ಈ ವರ್ಷಕ್ಕೆ ಹಣ ಕೊಡಬೇಕಾಗಿರೋದನ್ನ ಮುಂದ್ ವರ್ಷ ಕೊಟ್ಟು ಬಾಕಿ ತೋರಿಸ್ತಕ್ಕಂಥದ್ದು ಇದು ನಿರಂತರವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಅವರು ದಾಖಲೆಗಳನ್ನ ಕೊಟ್ಟಿದ್ದಾರೆ ಅದು ಈ ವರ್ಷದಕ್ಕೆ ಸಂಬಂಧಪಟ್ಟಿದ್ದಲ್ಲ, 23-24ನೇ ಸಾಲಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಕಳೆದ ಸಾಲಿಗೆ ಸಂಬಂಧಪಟ್ಟಿದ್ದು. ಇದು ನಮ್ಮ ಏನು ಬರ ಪರಿಹಾರಕ್ಕೆ ಕೊಡಬೇಕಾದಂತ ಹಣ ಅವರೇ ಹೇಳಿದ್ದಾರೆ ಇನ್ನ ಮೀಟಿಂಗ್ ಆಗಿಲ್ಲ ಅಂತ ಹೇಳಿ. ಮೀಟಿಂಗ್ ಆಗದೆ ಇದ್ರೆ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ ಕೂಡ. ಇವತ್ತು ಬರ ಬಂದಿರೋದು 23-24ನೇ ಸಾಲಿನಲ್ಲಿ. ಇವತ್ತು ನಾವು ನಮ್ಮ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗಾಗಲೇ ಕುಡಿಯೋ ನೀರಿಗೆ ಸುಮಾರು 800 ಕೋಟಿ ರೂಪಾಯಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಮತ್ತು ರೈತರಿಗೆ ಸುಮಾರು 450 ಕೋಟಿ ರೂಪಾಯಿ ಹಣವನ್ನ ರೈತರ ಖಾತೆಗೆ ನೇರವಾಗಿ ಸುಮಾರು 36 ಲಕ್ಷ ರೈತ ಕುಟುಂಬಗಳಿಗೆ ನಾವು ಜಮಾ ಮಾಡಿದ್ದೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಮೊದಲನೇ ಕಂತಿನ ಹಣವನ್ನು ಕೊಟ್ಟಿದ್ದಾರೆ ಅಂತ. ಸೊ ಇವತ್ತು ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ರೆ ತಿರ್ಚುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗ ಇನ್ನೊಂದು ನೀವು ಹೇಳಿದ್ರಲ್ಲ ಸರ್, ದಾಖಲೆಗಳ ವಿಚಾರವಾಗಿ ಸ್ವತಃ ಪಾರ್ಲಿಮೆಂಟ್ ಅಲ್ಲೂ ಸಹಿತ ಅಜಯ್ ರಂಜನ್ ಚೌಧರಿ ಅವರು ಕೇಳದಂತ ಸಂದರ್ಭದಲ್ಲಿ ದಾಖಲೆಗಳ ಸಮೇತ ಕೊಟ್ಟರಲ್ಲ, ಮತ್ತೆ ಹಾಗಿದ್ರೆ ಸದನಕ್ಕೂ ತಪ್ಪು ಮಾಹಿತಿ ಕೊಟ್ರ ಹೇಗೆ? ಅಲ್ಲ, ಒಟ್ಟಾರೆ ಸದನಕ್ಕೂ ಕೂಡ ಅವರು ತಪ್ಪು ಮಾಹಿತಿನೇ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಏನು ಸ್ಪಷ್ಟಪಡಿಸಿದ್ದೇವೆ ದಾಖಲೆಗಳು ಅದೆಲ್ಲವೂ ಕೂಡ ಲೋಕಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆ ಆಧಾರದ ಮೇಲೆನೆ ಪ್ರತಿಯೊಂದು ವಿಚಾರನೂ ಕೂಡ ರಾಜ್ಯ ಸರ್ಕಾರ ಮಾತಾಡ್ತಾ ಇರೋದು. ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಎಲ್ಲ ಹಣಕಾಸಿನ ವಿಚಾರಗಳು ಕೂಡ ನಮ್ಮ ಲೋಕಸಭೆ ಮತ್ತು ಕೇಂದ್ರ ಸರ್ಕಾರದವರು ಇಲ್ಲೇ ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಕ್ರೋಢೀಕರಿಸಿ ಪತ್ರ ವ್ಯವಹಾರಗಳೇನು ನಡೆದಿದೆ ಅದನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು.